ಗಂಗಾಧರ, ಚಂದ್ರಶೇಖರ, ದಯೆ ತೋರು ಸ್ವಾಮಿ. ನಿನ್ನ ಗಿರಿಜೆಯ ಮೊರೆ ಕೇಳಿಸದೇನು? ಗಿರಿಜೆ, ಏಕೆ ದೂರ ನಿಂತಿರುವೆ? ನಿನ್ನ ಶಿವನಲ್ಲಿ ನಿನಗೆ ನಾಚಿಕೆಯೇ? ಏನಿ ಅನಿರೀಕ್ಷಿತ ಬದಲಾವಣೆ? ಏನಿ ಅನಿರೀಕ್ಷಿತ ಬದಲಾವಣೆ? ಓ ಮನ್ಮಥ, ಪರಶಿವನಲ್ಲಿ ಪ್ರಣಯ ಚೇಷ್ಟೆಯನ್ನು ಮೂಡಿಸುವ ಪ್ರಯತ್ನವೇನು? ನಿನ್ನಿ ದುಷ್ಟ ಪ್ರೇರೇಪಣೆಗೆ ಇದೇ ತಕ್ಕ ಶಿಕ್ಷೆ. ಅನುಭವಿಸು. ಕರುಣಿಸು ಪರಮೇಶ್ವರ, ಕರುಣಿಸು. ಲೋಕ ಕಲ್ಯಾಣದ ಮಹಾ ಕಾರ್ಯಕ್ಕಾಗಿ ಶಾಬಾಸ್ ಶಿವ, ಶಾಬಾಸ್. ಕಾಮನನ್ನೇ ಸುಟ್ಟ ಮಹಾವೀರ, ಬ್ರಹ್ಮಚರ್ಯದ ಮಹತ್ವಾರಿತ ಚತುರ, ಸ್ತ್ರೀಮೋಹವನ್ನು ಧಿಕ್ಕರಿಸಿದ ಧೀರ. ನಿನ್ನ ಸತ್ವ, ನಿನ್ನ ಮಹತ್ವ, ನಿನ್ನ ವ್ಯಕ್ತಿತ್ವ ನವ ಭಾರತ ತರುಣರಿಗೆ ಸತ್ಯವೇದ, ಸತ್ಯವೇದ. ನಾನು ಹೇಳಬೇಕಾದ್ದನ್ನೆಲ್ಲ ಹೇಳಿಯೇ ಹೋಗೋದು. ಸ್ನೇಹಿತರೆ, ಸ್ನೇಹಿತರೆ, ಕಾಮನನ್ನು ಸುಟ್ಟು ಬೂದಿಯನ್ನು ವಿಭೂತಿಯನ್ನಾಗಿ ಹಚ್ಚಿಕೊಂಡ ಮದನಾರಿ ನಿಮ್ಮೆಲ್ಲರಿಗೂ ಆದರ್ಶವಾಗಿರಲಿ. ಬ್ರಹ್ಮಚರ್ಯ, 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 ಬ್ರಹ್ಮಚರ್ಯ. ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಬ್ರಹ್ಮಚರ್ಯ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ. ರಘು, ಏನೋ ಇದು ಗಾಯ? ಏನ್ ಗಾಯ? ನಂಗೆ ಗೊತ್ತಿಲ್ಲ. ಗೋವಿಂದನೇ ಗಾಯ ಅಂತ ಹೇಳೊಂದಿದ್ದು. ಕೈ ಇದು 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 ಯಾವ್ದೋ ಇದು ಏನಿಲ್ಲಪ್ಪ, ಹಣೆ ಮೇಲೆ ಮಡವೆ ಎದ್ದಿತ್ತು, ಕೆರೆದು ಬಿಟ್ಟೆ. ಮತ್ತೆ ನಿಮ್ಮ ಅವಸ್ಥೆ ಯಾಕೆ ಹೀಗಿದೆ? ನಾಟಕ ಲೋಕಲೋಕಲು ಒಬ್ಬರ ಮೇಲೊಬ್ರು ಬಿತ್ತು. ನಿಮ್ಮನ್ನು ಹೊರದು ನೀವು ಅವನ್ನ ಬಾಟಿ ಚೆಚ್ಚಿ ಸೀಡಿ ಸ್ಕ್ರೀನ್ ಕಿತ್ತು ಬಲ್ಪ್ ಮಾಡುವ ಅವ್ರು ನಮ್ಮನ್ನು ಹಿಡ್ಕೊಂಡು ಹೊಡೆದು ಏನೆಲ್ಲ ಫಜೀತಿಯಾಗಿ ಆಮೇಲೆ 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 ಇನ್ನೇನಿಲ್ಲಪ್ಪ, ನಾಟಕ ಮುಗೀತು. ಅಪ್ಪ, ಇದೆಲ್ಲ ನಾಟಕದ ಬರೋ ಸನ್ನಿವೇಶ. ಯುದ್ಧ ಸೀನಿಗೆ ಜನ ಸಾಲದು ಅಂತ ಅವ್ರು ನಮ್ ಸಹಾಯ ಕೇಳಿದ್ರು. ಹೋಗಿ ಅವ್ರು ನಿಡ್ಕೊಂಡು ನಾವು ಒದ್ದು ನಮ್ಮನ್ನು ಹಿಡ್ಕೊಂಡು ಅವ್ರದ್ದು ಎದ್ದು ಬಿದ್ದು ಒದ್ದಾಡ್ಕೊಂಡು ಬಂದಿದ್ವಿ ಅಷ್ಟೇ. ಮನೇಲಿ ನಿನ್ ಇಷ್ಟ ಬಂದ ಹಾಗಿರು. ಊರಿಗೆಲ್ಲ ಉಪದೇಶ ಮಾಡೋದಕ್ಕೆ ಹೋಗಿ ಸುಮ್ನೆ ಕೆಟ್ಟ ಹೆಸರು ತಗೋಬೇಡ. ಓದಿ ತಾನು ಕೆಡೋದು ಒಂದರ 7 ಒಣ ಕೆಡಸ್ತು ಅಂತ ಮುಟ್ಟಾಳ. ಗಾದೆನ ಕಲೆಕ್ಟ್ ಮಾಡಕ್ಕೆ ಇದೇನೋ ಹೊತ್ತು. ಜ್ಞಾನ ಸಂಗ್ರಹಣಕ್ಕೆ ಹೊತ್ತೇನೋ ಗೊತ್ತೇನೋ. ಸಾಯೋದ್ರ ಲಕ್ಷ ಮುಗಿಸ್ಬೇಡ್ವೆ. ಗೋವಿಂದ, ಏನ್ ನಡೀತು ಹೇಳೋ? ನಾಟಕ ನಿನ್ನೆಲ್ಲ ಕೇಳಿದ್ದು, ನೀನ್ ಹೇಳೋ. ಗಿರಿಜಾ ಕಲ್ಯಾಣ, ಆಮೇಲೆ ಸ್ಪರ್ಧೆ ಹಾಕಿದ್ರು, ಮನೆಗೆ ಬಂದ್ವಿ. ನಿನ್ನೆಲ್ಲ ಕೇಳಿದ್ದು, ನೀನ್ ಹೇಳೋ. ಕಾಮದಾನ, ಈಶ್ವರ ಪಾರ್ವತಿ ಓಕ್ಲಿ ಆಡ್ಬೇಕು ಅಂತಿದ್ರು. ಅಷ್ಟೊಳಗ ನಮ್ ರಘು ಹೋಗಿ ರಘು ಚಂದ್ರು ಆಗ್ಲೇ ನನಗೆ ಫೋನ್ ಮಾಡಿ ಎಲ್ಲ ಹೇಳ್ದ. ನಿನ್ ಹುಚ್ಚಾಟ ಏನಿದ್ರು ನಾಲ್ಕು ಗೋಡೆ ಒಳಗೆ ಹೊರಗಡೆ ನಿನ್ ಬಾಲ ಬಿಚ್ಚಿ ನನ್ನ ಮರ್ಯಾದೆ ಕಳೆಯುವಂತ ಕೆಲಸ ಮಾಡಿದ್ಯೋ? ಹುಡುಗರು ಈಗ ತಾನೇ ಹಸ್ಕೊಂಡ್ ಮನೆಗೆ ಬಂದಿದ್ದಾರೆ. ಅವ್ರು ಊಟ ಮಾಡ್ಲಿ, ಆಮೇಲೆ ದಂಡ್ಸೂರಂತೆ. ನಡೀರಗು, ನಡೀರೋ. ಅಷ್ಟಲ್ದೆ ಹೇಳಿದ್ರೆ ಹಿರಿಯರು ಮಾತೃದೇವೋ ಭವ ಅಂತ. ಬಾರಪ್ಪ ಹಿರೇಕ, ನಮಗೋಸ್ಕರ ಊಟ ಕಾದಿದೆ. ಊಟ ನಡಿ ಹೋಗೋಣ.
ಕಾರ್ಯಕ್ರಮ ಅಧ್ಯಕ್ಷರು ಪರಾಮರ್ಶಿಸಬೇಕು. ನನ್ನ ಮಿತ್ರ ತಿಪಟೂರಿನ ವೇದವ್ಯಾಸರು ನಮ್ಮ ಸಂಘದ ಸದಸ್ಯರಾಗಲು ಮುಂದೆ ಬಂದಿದ್ದಾರೆ. ಇವರು ತೆಂಗಿನ ಮರವನ್ನು ಹತ್ತದೆ ನಿಂತಲ್ಲಿ ಎಳನೀರಲಿಕ್ಕಿರತಕ್ಕಂತಹ ಮಹಾನುಭಾವರು. ನನ್ನ ಮಿತ್ರನಾದ ಮೈಸೂರು ರುಕ್ಮಾಂಗದನೂ ಅಷ್ಟೇ. ಶಿಸ್ತು ಒಬ್ಬೊಬ್ಬರಾಗಿ ಮಾತನಾಡಬೇಕು. ಹೇಗೆ ಹೇಳಿ ರುಕ್ಮಾಂಗದ, ನಿಮ್ಮ ಅರ್ಜಿ ವಿವರವೇನು? ಮಿಸ್ಟರ್ ರಘು. ಅಧ್ಯಕ್ಷರೇ. ಓ ಅಧ್ಯಕ್ಷರು. ಶ್ರೀಮಾನ್ ಅಧ್ಯಕ್ಷರೇ, ನಾನು 5 ವರ್ಷಗಳಿಂದಲೂ ಕಂಡು ಹುಡುಗಿರ್ನೆಲ್ಲ ನೋವು ಮಾಡ್ತಾನೆ ಇದ್ದೆ. ನನ್ನ ಎಳೆನಿಂಬೇಕ ಏನ್ಕೊಂಡ್ರೆ ಏನೋ, ಒಂದು ಹುಡುಗಿ ಕೂಡ ನನ್ನ ಕಣ್ಣದ್ ಕೂಡ ನೋಡ್ಲಿಲ್ಲ. ನನ್ನ ಲೈಫ್ ಒನ್ ವೇ ಟ್ರಾಫಿಕ್ ಆಗಿ ಸೊರಗಿ ಕೊನೆಗೆ ಹೆಂಗಸರನ್ನೇ ನೋಡಬಾರ್ದು ಅಂತ ನಿರ್ಧರಿಸಿ ಇಲ್ಲಿಗೆ ಬಂದಿದ್ದೀನಿ. ವೇದವ್ಯಾಸ, ನೀನೇ ನೋಡು, ನ್ಯಾಯ ಇದು ವಚನ. ನೀವೇ ನೋಡಿ, ನನ್ನ ಲವ್ ಮಾಡಿ ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ ಪಂಕಜ ಇದ್ದಕ್ಕಿದ್ದಾಗೆ ನೀನು ಒಂಟೆ ಇದ್ದಾಗಿದ್ಯಾ ಅಂತ ಖಂಡ ಮಾಡೋದೆ. ಅದಕ್ಕೆ ಈ ಸ್ತ್ರೀಯರನ್ನೆಲ್ಲ ಧಿಕ್ಕರಿಸಿ ಈ ಸ್ತ್ರೀ ದ್ವೇಷಿ ಸಂಘಕ್ಕೆ. ಇದು ಸ್ತ್ರೀ ದ್ವೇಷಿ ಸಂಘ ಅಲ್ಲ, ಬ್ರಹ್ಮಚಾರಿ ಸಂಘ. ಇಂದಿನ ಅತಿಯಾದ ಜನಸಂಖ್ಯೆ, ಆಹಾರ ಅಭಾವ, ಕ್ಷಾಮಗಳ ಭೀತಿ ಆದಷ್ಟು ಬೇಗ ತಗ್ಗಿ ದೇಶದಲ್ಲಿ ಸತ್ಯ, ಶಾಂತಿ, ಶಿಸ್ತು ನೆಲೆಸಬೇಕಾದ್ರೆ ಮದುವೆ ಆಗಕೂಡುದು ಎಂಬ ನೇಮ ನಮ್ಮ ಸಂಘದ್ದು. ಜೈ ಭಜರಂಗಬಲಿ. ವೆರಿ ಗುಡ್, ವೆರಿ ಗುಡ್. ಮದುವೆ ಆದ್ರೆ ತಾನೇ ಮಕ್ಕಳು ಮರಿ ಸಂಸಾರ ಎಲ್ಲ. ಅದರಿಂದ ತಾನೇ ಜನಸಂಖ್ಯೆ ವೃದ್ಧಿ, ಕಷ್ಟ ನಷ್ಟ ಎಲ್ಲ. ಅದನ್ನು ತಡೆಗಟ್ಟುವುದೇ ನಮ್ಮ ಸಂಘದ ಉದ್ದೇಶ. ನಿಮ್ಮ ಉದ್ದೇಶಕ್ಕೆ ಭುಜ ಕೊಡ್ಬೇಕನ್ನೋದೇ ನಮ್ಮ ಆಸೆ. ನಮ್ಮನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಳಿ ಅಧ್ಯಕ್ಷರೇ. ತ್ರಿವಿಳೆ ಆಂಜನೇಯ ಹೇಳುತ್ತಿರುವ ಸೂತ್ರಗಳನ್ನು ಒಪ್ಪಿವಿರಾ? ಅಪ್ಪಣೆ. ಹೆಂಗಸರ ನೋಡುವುದಿಲ್ಲ, ಹೆಂಗಸರ ಮಾತನ್ನು ಕೇಳುವುದಿಲ್ಲ, ಹೆಂಗಸರ ವಿಷಯ ಮಾತಾಡುವುದಿಲ್ಲ. ಒಪ್ಪಿವಿರಾ? ಬಲಧರವಾಗಿದ್ದೇನೆ. ಅವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಧ್ಯಕ್ಷರೇ, ನನಗೆ ಟ್ರೈನ್ ಗೊತ್ತಾಗುತ್ತೆ, ಅಪ್ಪಣೆ ಕೊಡಬೇಕು. ಕಾಶಿ, ಮಾರುತಿ ಸದಾನಿನ ಬ್ರಹ್ಮಚರ್ಯವನ್ನ ರಕ್ಷಿಸಲಿ. ಆಶೀರ್ವಾದ. ಕಾಶಿ, ನಮ್ಮನ್ನೆಲ್ಲ ಆಗಲೇ ನೀನೊಬ್ಬರೇ ಮೈಸೂರಿಗೆ ಹೋಗ್ತಾ ಇದ್ದಿ. ಪುನಃ ನೋಡುವುದು ಯಾವಾಗಲೂ ಶೀಘ್ರದಲ್ಲೇ. ಆದಷ್ಟು ಬೇಗ ಮೈಸೂರಿನಲ್ಲಿ ಮಾರುತಿ ವ್ಯಾಯಾಮ ಶಾಲೆಯ ಬ್ರಾಂಚ್ ಓಪನ್ ಮಾಡ್ತೀನಿ. ನಿಜವಾಗಿ? ಸತ್ಯವಾಗ್ಲು. ನಿಮ್ಗೆಲ್ಲ ಇನ್ವಿಟೇಷನ್ ಕಳಿಸ್ತೀನಿ. ತಾವೆಲ್ಲ ಖಂಡಿತ ಬರಲೇಬೇಕು. ಅದು ನಮ್ಮ ಕರ್ತವ್ಯ. ನಾನಿನ್ ಬರ್ತೀನಿ. ಮಾರುತಿ ವ್ಯಾಯಾಮ ಶಾಲೆಗೆ ಪ್ರಿಯಮಿತ್ರ ಕಾಶಿಗೆ, ಮೈಸೂರಿನ ಮುಂದೆ ಒಂದು ಬ್ರಾಂಚ್ಗೆ. ಎಲ್ಲ ಮದುವೆ, ಯಾರಿಗೋ ಮದುವೆ. ಅಲ್ಲಲ್ಲಿ ರೇಡಿಯೋ. ಅಯ್ಯೋ, ನಾನೆಲ್ಲ ನಿಜವಾಗ್ಲು ಸಂತೋಷದಲ್ಲಿ ನೀನೇ ಮದುವೆ ಹಾಡು ಹಾಡ್ಕೋ. ಅಬ್ಬಾ ಬಾಬಾ, ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಹಾಡು ಮಾತ್ಕೊಂಡ್ರೆ ನಿಮಗೆ. ರಘು, ನಾನೊಂದು ಮಾತು ಕೇಳ. ಏನು? ಅಪ್ಪ ಅಮ್ಮ ದೇವ್ರ ಸಮಾನ ತಾನೆ? ನನಗೂ ಗಣೇಶನಿಗೂ ಅತ್ತೆ ಮಾವನೇ ಹೆತ್ತ ತಂದೆ ತಾಯಿ ಸಮಾನ. ಅವ್ರ ದೃಷ್ಟಿಲಿ ನೀನ್ ಬೇರೆ ಅಲ್ಲ, ನಾವಿಬ್ರು ಬೇರೆ ಅಲ್ಲ. ನಮಗೆಲ್ಲ ಹಿತೈಷಿಗಳಾಗಿ ಸದಾ ನಮ್ ಸೇತನೆ ಕೊಡ್ತಾ ಇರೋ ತಂದೆ ತಾಯಿಗಳ ಮನಸ್ಸನ್ನ ಕಷ್ಟಕ್ಕೆ ಸಿಕ್ಕುತ್ತೆ ಸಂತೋಷವಾಗಿರೋ ಹಾಗೆ ಯಾಕೆ ನಾವೆಲ್ಲ ನಾವೆಲ್ಲ ಮದುವೆ ಮಾಡ್ಕೋಬಾರ್ದು? ಏನಿಲ್ಲ ರಘು, ಬ್ರಹ್ಮಚರ್ಯ ಬಾಡಿ ಬ್ರಹ್ಮಚರ್ಯ ಎಲ್ಲ ಈಗಿರೋ ಹಾಗೆ. ಸುಮ್ಮನೆ ಶಾಸ್ತ್ರಕ್ಕೆ, ಹಿರಿಯ ಸಂತೋಷಕ್ಕೆ ಮದುವೆ. ಏ ಗಣೇಶ, ತೆಗಿ ಕೈ, ತೆಗಿಯೋ ಕೈ. ಯಾಕೋ ಯಾರು ಅಲ್ಲಿರೋದು? ಯಾರಿರೋ ಅಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ? ಏಯ್, ನಮ್ಮ ವಜ್ರಾಂಗ ಬಲಿ ಮುಂದೆ ಮದುವೆ ವಿಷಯ ಮನಸ್ಸನ್ನು ಎಳಿಸ್ಕೂಡುದು ಅದು ಮಹಾ ಪಾಪ ಅಂತ ಗೊತ್ತಿಲ್ಲ ನಿನಗೆ? ಅಯ್ಯೋ ಮಂಕೆ, ನಿನ್ನ ಮನಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಗಣೇಶ ಆಗಂದ. ಬಾರೋ ಗಣೇಶ, ಕಾಲೇಜ್ ಹೋಗೋಣ. ಇನ್ನೊಂದ್ಸಾರಿ ಮದುವೆ ವಿಷಯ ತಗೊಂಬ, ಸ್ವಂಟ ಮುರಿತೀನಿ ನಿನಗೆ. ಮಾರುತಿ, ಮಾರುತಿ, ನಮ್ಮಪ್ಪ ಈ ಕೋಟಿ ಹಾಗಾಡೋ ಮನಸ್ಸನ್ನ ಸ್ಥಿರ ಮಾಡಿ ಸಾಯವರೆಗೂ ನಿನ್ನ ಹಾಗೆ ಬ್ರಹ್ಮಚಾರಿಯಾಗಿ ಬಾಳೋ ವರ ಅನ್ಕೊಡಪ್ಪ. ಬ್ರಹ್ಮಚಾರಿಯಾಗಿ ಬಾಳೋ ವರ ಅನ್ಕೊಡಪ್ಪ. ಜೈ ವಜ್ರಾಂಗ ಬಲೆ. ಏಲಯ್ಯ, ದತ್ತು ಮದುವೆ ಕುಣಿಗರು ಹೋಗ್ತೀನಿ ನಿಂತಿದ್ದೆ. ಉಪಾಯವಾಗಿ ಅಪ್ಪನ್ನೇ ಸಾಗ್ ಹಾಕ್ಬಿಟ್ಟು ನಾನ್ ತಪ್ಪಿಸ್ಕೊಂಡ್ಬಿಟ್ಟೆ ಸದ್ಯ. ಏನಪ್ಪ ರಘು,
ಓಹೋ ನಮಸ್ಕಾರ ಮೇಷ್ಟ್ರೆ, ಬನ್ನಿ ಬನ್ನಿ. ಆರೋಗ್ಯನಾ? ಏನಿಷ್ಟ ಅಪರೂಪವಾಗಿ? ಏನೂ ಇಲ್ಲ, ನಿಮ್ಮಪ್ಪ ಒಂದ್ಸಲ ನೋಡೋಣ ಅಂತ ಬಂದೆ. ಏನ್ ವಿಶೇಷ? ನನ್ನ ಹತ್ರ ಹೇಳ್ಬಹುದಾದ್ರೆ ನಾನು ಆ ವಿಷಯ ಬೇಕಾದ್ರೆ ಅವ್ರಿಗೆ ತಿಳಿಸ್ತೇನೆ. ಇನ್ನೇನಿರ್ತದಪ್ಪ, ಹೆಣ್ಮಕ್ಳನ್ನ ಹರಿದವ್ರ ಹತ್ರ ಇನ್ನೇನ್ ವಿಚಾರ ಇರ್ತದಪ್ಪ ಅಂದ್ರೆ ನಮ್ಮ ಮಗಳ ಸುಂದರಿ ವಿಚಾರ. ನಿಮ್ಮಪ್ಪ ಇಷ್ಟು ದೊಡ್ಡ ಮನಸ್ಸು ಮಾಡಿಬಿಟ್ಟು ನಿಮ್ಮನೆ ತಂದ್ಕೊಂಡು ಬಿಟ್ಟ ಅಂದ್ರೆ ಮೇಷ್ಟ್ರೆ, ನೀವು ಹೇಳ್ತಾ ಇರೋ ವಿಷಯ ಬೆಟ್ಟ ಕಲ್ಲು ಹೊತ್ತ ಹಾಗೆ. ಯಾಕಪ್ಪ? ನಾನು ಈ ಜನ್ಮದಲ್ಲಿ ಮದುವೆ ಆಗೋನಲ್ಲ. ಅಯ್ಯೋ ಅಯ್ಯೋ ಮರಿ, ನಾನ್ ಮಾತಾಡ್ತಿರೋದು ನಿನ್ನ ವಿಚಾರವಾಗಲ್ಲ. ಅಂದ್ರೆ ಅಂದ್ರೆ ಅವನಿದ ಅಲ್ಲ, ಕುಳ್ಳ ಗಣೇಶ, ಅವನ ವಿಚಾರವಾಗಿ. ನೋಡಪ್ಪ, ಹುಡುಗ ಹುಡುಗಿ ಪರಸ್ಪರ ಪ್ರೇಮನಿದ್ದಾರೆ. ನಾನ್ ಯಾಕೆ ಕಂಡು ಬರ್ಲಿ? ನಮ್ಮ ಗಣೇಶನೇ? ಹೌದು. ನಮ್ಮ ಸೋದರತ್ತೆ ಮಗನೇ? ಹೌದು. ನಿಮ್ಮ ಮಗಳನ್ನ? ಹೌದು ಹೌದು ಹೌದು. ಸುಳ್ಳು ಸುಳ್ಳು ಸುಳ್ಳು. ಏನು ದಿನವೆಲ್ಲ ಸುಳ್ಳನ್ನು ಹೇಳಬಾರದು, ನಿಜವನ್ನೇ ಹೇಳಬೇಕು ಅಂತ ಪಾಠ ಹೇಳೋ ಎಷ್ಟು ನಾನ್ ಸುಳ್ಳು ಹೇಳ್ತೀನಿ. ನೋಡು, ಸಾಕ್ಷಾತ್ ಅವನೇ ಬರ್ತಿದ್ದಾನೆ. ಗಣೇಶ, ಹೇ ಗಣೇಶ! ನೀನ್ ಅವ್ರ ಮಗಳು ನೋಡಿದ್ಯೇನೋ? ನಾನಾ? ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ಯೇನೋ? ಇಲ್ವಲ್ಲ. ಅಪ್ಪ, ಏನು ಮೇಷ್ಟ್ರೆ ನೀನ್ ನಮ್ಮನೆ ಪದೇ ಪದೇ ಬರ್ತಾ ಇದ್ದಿಲ್ಲ? ಬರ್ತಿದ್ದೆ. ನಿಮ್ಮ ನಿಂತಸ್ಯ ವರ್ತ ಹೋಗುತ್ತೆ ಅಂತ. ನಮ್ಮ ಸುಂದರಿ ಹತ್ರ ನೀನು ಸರಸಾಗಿ ಮಾತಾಡ್ತಾ ಇಲ್ಲ? ಅದೇ ತಪ್ಪ. ನಮ್ಮ ಸುಂದರಿನ ಲಗ್ನವಾಗ್ತೀನಿ ಅಂತ ಅವತ್ತೇ ಹೇಳಿಲ್ಲ? ಯಾವತ್ತು ಮೇಷ್ಟ್ರೆ? ಅವತ್ತೇ ನವರಾತ್ರಿ ದಿವಸ. ಓಹೋ, ಅದಾ? ಹೌದೌದೌದೌದೌದು. ಮಕ್ಕಳ ಆಟ ಸಾಮಾನು ಇಟ್ಕೊಂಡು ಗಂಡ ಹೆಂಡತಿರ ಆಟ ಆಡೋ ತರಹ ನಾನು ಸುಂದ್ರಿನು ತಮಾಷೆಗೆ. ಅದನ್ನೇ ನಿಜ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರಿ. ನಮ್ಮ ಸುಂದರಿ ಹತ್ರ ಹೇಳ್ಬಿಟ್ಟು ನೀನೇ ಇವತ್ತು ನಾನು ಇಲ್ಲಿ ಬರ್ಲಕ್ಕೆ ಹೇಳಿಲ್ಲ ನಿನಗೆ? ನನ್ನ ಊರಲ್ಲೇ ಇರ್ಲಿಲ್ಲ ಅಲ್ವೇನಾ? ಈ ಹುಡುಗರ ಮಾತು ಕೇಳ್ಬಿಟ್ಟು ನಾವಿಲ್ಲಿ ಬಂದಲ್ಲ, ನಂದು ಮುಟ್ಟ ಹಾಕ್ತಾರ. ನೀನ್ ಅವ್ರ ಮನೆಗೆ ಹೋಗಿ ಅವ್ರ ಮಗಳ ಹತ್ರ ಸರ್ಸಾಡ್ತಾ ಇದ್ಯೋ? ಇಲ್ವೋ, ಒಂದಿನ ದಾರಿಲಿ ಬರ್ತಾ ಇದ್ದೆ. ಮೇಷ್ಟ್ರೇನೆ ಬರೋಯೋ ಗಣೇಶ ಅಂದ್ರು. ಅದಕ್ಕೆ ತಮಾಷೆ ಮಾತಾಡ್ತಾ ಕೂತಿದ್ದೆ. ಅದೇ ತಪ್ಪು. ಬೆಂಕಿ ಹತ್ರ ಬೆಣ್ಣೆಗೇನೋ ಸರ್ಸ ನೋಡ್ದ ಇಲ್ಲೋರು ಏನಂದ್ರು ಅಂತ. ಅದಕ್ಕೆ ನಾನು ಅವತ್ತು ನಮ್ಮ ಸಂಘದ ಮೀಟಿಂಗ್ ನಲ್ಲಿ ನಮ್ಮ ಸದಸ್ಯರು ಹೆಂಗಸರ ಹತ್ರ ಮಾತನಾಡ್ಕೂಡ್ದು ಅಂತ ರೆಸಲ್ಯೂಷನ್ ಪಾಸ್ ಮಾಡಿದ್ದು. ಅದಕ್ಕೆ ನಾನೇ ಸೆಕೆಂಡ್ ಮಾಡಿದ್ದು. ಬಾರೋ ರೇಕೊಂಡ್ಬಿಟ್ಟಿದಾನೆ. ಲೇ ನಮ್ಮ ಅರೇಂಜ್ಮೆಂಟು ಮಾಡ್ಕೋ, ಅಡ್ಜಸ್ಟ್ಮೆಂಟು ಬರ್ತಾರೆ. ಹೆಂಡತಿ ಅಮ್ಮನಿಂದ ಸುಮ್ಮನೆ ಹೊರಟೋಗೋದ್ರಿಂದ ಒಂದೇ ಒಂದು ರಿಕ್ವೆಸ್ಟ್. ಮನೆಗೆ ಬಂದವ್ರನ್ನ ಆದರ್ಸೋದ್ರಲ್ಲಿ ಮಾದರಿ ಮೇಸ್ತ್ರಿ ಇರಿ ನೀವು. ನನ್ನ ಮಾತು ಕೇಳಿದ್ರೇನೆ ಹೇಳ್ತೀನಿ. ಹಾಗೆ ಬನ್ನಿ ದಾರಿಗೆ. ಮಾವ, ಇದುವರೆಗೂ ಆಗಿದ್ದಕ್ಕೆಲ್ಲ ಸಾರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಅಂತ ಸಾರಿ ಯಾರಿಗ್ ಬೇಕು? ಕೊಲೆ ಮಾಡಿ ಸಾರಿ ಅಂದ್ರೆ ಡೋಂಟ್ ವರಿ ಅಂತಾರೆ ಇಂಗ್ಲೆಂಡ್ ನಲ್ಲಿ. ಅಂತ ಪವರ್ ಇದೆ ಆ ವರ್ಡ್ಗೆ. ಆಫ್ಟರ್ ಆಲ್ ನಿಮ್ಮಪ್ಪ ಕನ್ನಡ ಮೇಷ್ಟ್ರು, ಎಷ್ಟು ಈಸಿಯಾಗಿ ಯಾರಿಗೂ ಬೇಕು ಸಾರಿ ಅನ್ನೋದು. ನೋಡು ಡಿಯರ್ ಮೇಷ್ಟ್ರೆ, ಅಲ್ಲಿ ಆಡಿದ್ದಲ್ಲ ಬರೀ ನಾಟಕ. ನಿಜವಾಗ್ಲೂ ನಿಮ್ಮಪ್ಪ ನಾಳೆಗೂ ನಿಜ. ರಘುಗೆ ಮದುವೆ ಅಂದ್ರೆ ಆಗಲ್ಲ, ಅವನಾಗೆ ನಾವೆಲ್ಲ ಇರಬೇಕು ಅಂತ ಅವನು. ಏನು ಮಾಡೋದು ಪಾಪ, ಹುಡುಗನಿಗೆ ಹಾರ್ಟ್ ವೀಕ್. ಮತ್ತೆ ಅವನು ದಿನ ಎಕ್ಸರ್ಸೈಸ್ ಮಾಡ್ತಾನೆ. ಅವನು ಮಾಡೋ ಎಕ್ಸರ್ಸೈಸು ಬಾಡಿ ಸ್ಟ್ರಾಂಗ್ ಆಗಕ್ಕೆ, ನಾನು ಮಾಡೋ ಎಕ್ಸರ್ಸೈಸು ಹಾರ್ಟ್ ಸ್ಟ್ರಾಂಗ್ ಆಗಕ್ಕೆ. ನಾನು ಅವನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಆ ಶಾಕ್ಗೆ ಅವನಿಗೇನಾದ್ರೂ ಆದ್ರೆ ಆ ದೋಷ ಯಾರಿಗೆ? ಮಾವಯ್ಯ, ನನಗೋಸ್ಕರ ಸ್ವಲ್ಪ ದಿನ ತಡೀರಿ. ನಮ್ ಭೀಮು ಮಾವಯ್ಯ ಅವನಿಗೂ ಹೆಂಗ್ ಸೆಟ್ಲ್ ಮಾಡ್ತಾರೆ. ಆಮೇಲೆ ನಾನ್ ಸುಂದರಿನ ರಘುನ ಮದುವೆಗೂ ಸುಂದರಿ ಮದುವೆಗೂ ಸಂಬಂಧ ಏನು? ಇದೇ ಮಾವ, ಸೂರ್ಯ ಹುಟ್ಟಿದ್ರೆ ತಾವರೆ ಅರಳೋ ಹಾಗೆ, ವಸಂತ ಮಾಸ ಬಂದರೆ ಕೋಗಿಲೆ ಹಾಡೋ ಹಾಗೆ, ನೀವು ಪ್ರೈವೇಟ್ ಟ್ಯೂಷನ್ ಹೇಳ್ಕೊಟ್ರೆ ಹುಡುಗರು ಪಾಸ್ ಆಗೋ ಹಾಗೆ. ರಘು ಮದುವೆ ಆದರೆ ನನ್ನ ಮದುವೆ. ಅಲ್ಲಿವರೆಗೂ ಬೆಳೆದ ಹುಡುಗನ ಮನೇಲಿ ಇಟ್ಕೊಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ ಜೊತೆ ಕಳಿಸ್ಬಿಡಿ. ಬಾಸುಂದ್ರು ಎಲ್ಲಿಗೆ? ಅನಾಥಾಶ್ರಮಕ್ಕೆ. ಅಪ್ಪ ಗಣೇಶ, ಇವತ್ತಿನಿಂದ ನಿನಗೆ 6 ದಿನ ಕಾಲ ಸಮಯ ಕೊಟ್ಟಿದ್ದೀರಿ. ಅಷ್ಟೊಳಗೆ ನೀ ದಾರಿ ಬಂದೇ ಸರಿ, ಇಲ್ಲದೆ ಹೋದ್ರೆ ಸುಂದರಿ ನಿಂಗಿಲ್ಲ. ಆ ಲಗ್ನದಲ್ಲಿ ಒಬ್ಬ ಭಿಕ್ಷುಕ ಬಂದ್ರು ಸರಿ, ಅವ್ರಿಗೆ ಕೊಟ್ಟು ಲಗ್ನ ಮಾಡಿಬಿಡ್ತೀನಿ. ಯಾಕೆ? ಸ್ಕೂಲ್ ಮೇಸ್ಟ್ ಮಗಳಿಗೆ ಸಾಲ್ದೇನೋ? ಏನೋ ಮಾತಾಡ್ತೀಯ? ನಾನು ಅವಳು ಶಾಲಿ ಮೇಸ್ಟ್ರ ಮಗಳ ಸಹ ಇಟ್ಟಿದ್ದೇನೋ? ಸುಂದರಿ, ಈ ಪ್ರೇಮ ದಕ್ಷಿಣಲ್ಲಿ ಮತ್ತೆ ಯಾರಿಗೂ ಬಾಗಿಲು ತೆಗಿಬೇಡ. ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಿ. ಅಯ್ಯೋ, ಎಷ್ಟೊತ್ತಾದ್ರು
ನಮಸ್ಕಾರ ಶಕ್ತಿ ಸಿಂಗರ್ಸ ಹೊತ್ತಿ ಪಟ್ಟ ಹಾಳಾಯ್ತು ಅಂತ. ಥ್ಯಾಂಕ್ ಯು. ಬರ್ಕೊಂಡ್ಯಾ? ಹಲೋ ಗೋವಿಂದು, ಗೋವಿಂದು, ಒಂದ್ ಸಣ್ಣ ಕೆಲಸ ಆಗ್ಬೇಕಲ್ಲಮ್ಮ. ಏನಪ್ಪ ಗ್ರಾಚಾರ? ಏನಿಲ್ಲ, ಸ್ಮಾಲ್ ಅಪ್ಲಿಕೇಶನ್. ಡಾರ್ಲಿಂಗ್ ಸುಂದರಿ ಕೂಡ ಪಿಕ್ನಿಕ್ ಬರೋಂಗ್ ಮಾಡ್ಬೇಕಲ್ಲಮ್ಮ. ರಘು ಗೊತ್ತಾಗ್ದೇನೋ ಮಾಡ್ತೀಯಾ? ಗೊತ್ತಾಗ್ರಿ ಲೇ, ರೋಹಿಣಿ ಅತ್ತೆ ಎಲ್ಲ ಬರ್ತಾರಲ್ಲೋ. ಹೌದಾ? ಅಡ್ಜಸ್ಟ್ಮೆಂಟು ಮಾಡಮ್ಮ, ಅರೇಂಜ್ಮೆಂಟು. ಆಲ್ ರೈಟ್. ನಕ್ಕವಲ್ಲು ಚೆನ್ನಾಗಿದೆಯಾ ರೋಹಿಣಿ? ಏನು ಒಂದು ಉಪಕಾರ ಮಾಡ್ತೀಯಾ? ಸದ್ಯ ನನ್ನ ಹತ್ರ ಯಾವ್ದು ಗಾದೆ ಇಲ್ಲ. ನನಗೆ ಈ ಗಾದೆ ಬೇಕಾಗಿತ್ತು. ನಿನ್ನ ಜೊತೆ ಒಳಗೆ ಸುಂದ್ರಿನೂ ಕರ್ಕೊಂಡು ಏನಂದೆ? ಗಣೇಶನಿಗೆ ಸರಿ. ಗೋವಿಂದ, ಗೋವಿಂದ, ರಘು ಹೊರಟೋದ. ಗಾದೆ ನಮ್ಮ ಕನ್ನಡ ನುಡಿಯ ದೊಡ್ಡ ಸಂಪತ್ತು. ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಂಗ್ರಹ ಮಾಡಿಸಬೇಕು ಅಂತ ಇದೀನಿ ಮಾವಯ್ಯ. ಸಾವಿರ ಗಾದೆ ಸೇರಿಸೋವರೆಗೂ ಮದುವೆ ಮಾಡ್ಕೊಡಲ್ಲ ಅಂತಾರ ಪ್ರತಿಜ್ಞೆ ಮಾಡಿ ನೇಮ. ಈಗ ಅರ್ಥ ಆಗಲ್ಲ ಬಾ. ಇಲ್ಲಿ ನೋಡಿದ್ದು ಏನಂದ್ರೆ ಅಲ್ಲಿ ಮುಂದೆ ನೋಡ್ಕೊಂಡು ನಡಿ. ಸೀತಾ ಸಮೇತ ಶ್ರೀ ರಾಮಚಂದ್ರ ಪಾದ ಸೇವಾ ದುರಂತಾಯ ನಮಃ. ಓಂ ಸತ್ ಸಂಪೂರ್ಣಂ. ಎಲ್ರು ಕೈ ಮುಕ್ಕೊಡ್ರ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ ತಾಟಕೀಯ ಕೊಂದಾಟಗೆ ಹೋರಾಟವಿಯ ಸಂಚಾರಗೆ ಈಗ ನಮ್ಮ ವ್ಯಾಯಾಮದ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಸ್ಪರ್ಧೆ. ಯಾರು ಈ ತೆಂಗಿನಕಾಯಿನ ನೆಲಕ್ಕೆ ಕುಟ್ಟದೆ ಕೈಯಲ್ಲಿ ಕೆಚ್ಚಿತಾರೋ ಅವ್ರಿಗೆ ಜೋಡಿ ಹಾರ ಬಹುಮಾನ. ಬರೀ ಹಾರ ಅಲ್ಲ, ಟ್ರೈ ಮಾಡ. ಏನ ರಘು, ಒಂದಕ್ಕೊಂದು ಕುಟ್ಟಿ ಹೊಡೆದು ಬಡ್ದಾಕ್ಬಿಡ್ತೀನಿ. ಇದೆಯಲ್ಲ ನೀನ್ ತಲಕಾಯಿ ಕುಟ್ಕೋ. ಮಂಡೆ ಬಸ್. ನೆಕ್ಸ್ಟ್ ನೋಡಿ. ತುಂಬಾ ಗಟ್ಟಿಯಾಗಿದಲ್ಲೋ. ಥ್ಯಾಂಕ್ ಯು. ಕಡೆ ಬಾ. ನೆತ್ತಿಗೆ ವಾಸಿ ಮಾಡಿ. ಒಂದ್ ನಿಮಿಷ ನೀವೆಲ್ಲ ಹೊರಗೆ ಹೋಗ್ರು, ಹೊಡೆದಿಟ್ಟಿರ್ತೀವಿ. ಡಂಬಲ್ ಕೊಟ್ಟಿರ್ತೀಯ. ಕೊಡು. ನೆಕ್ಸ್ಟ್ ಶಿಫ್ಟು. ತೆಂಗಿನಕಾಯಿ ಅಲ್ವಾ ನೀನು ತಗೋ. ನೋಡಿ ಏಕೆ ಹೊಡಿಬೇಕು. ಕುರ್ಚಿಗೆ ನನಗೆ ಕೈ ಉಳುಕ್ಬಿಟ್ಟಿದೆ. ನಾನು ಇಳಿತಿದ್ದೆ. ಬಾರ, ನೀನ್ ಬಾರ. ನಾನ್ ಲಂಗ್ರ ಬಂದಿಲ್ಲಪ್ಪ. ಬೇಡ ಬೇಡ, ಬಾಳ ಬಾಯ್ಬಿಟ್ಟು ಹಿಡಿಯೋಣ. ವೆರಿ ಗುಡ್, ವೆರಿ ಗುಡ್. ಇರಿ ಇರಿ. ಎಲ್ಲಿ ವೆದರ್ಯಪ್ಪ, ನಿನ್ನ ಎಡಗಾಲ ನಾವು ಕಾಲ್ಬೋದು ಹಾಕು. ವೆರಿ ಗುಡ್, ವೆರಿ ನನಗೆ ಎಕ್ಸ್ಪ್ರೆಸ್ ಕಾಯ್ದ ಬಂದಿದೆ. ಓಕೆ. ನಿಮ್ಗೆ ಯಾವುದೋ ಒಂದು ಎಕ್ಸ್ಪ್ರೆಸ್ ನಮ್ಮ ಕಾಫಿ. ವೆರಿ ಗುಡ್, ವೆರಿ ಗುಡ್. ಗಣೇಶ, ಒಂದು ಮಹತ್ತರವಾದ ತಂದಿದೆ. ನಮ್ಮ ಆತ್ಮೀಯ ಗೆಳೆಯರಾದ ಕಾಶಿನಾಥ್ ಬಿ ಅವರು ನಮ್ಮ ನಗಲಿ ಮೈಸೂರಿಗೆ ಹೋಗುವಾಗ ಮೈಸೂರಿನಲ್ಲಿ ನಮ್ಮ ಮಾರುತಿ ವ್ಯಾಯಾಮ ಶಾಲೆ ಶಾಖೆಯೊಂದನ್ನು ನಿರ್ಮಿಸುವುದಾಗಿ ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಈಗ ಅವರು ನಿರ್ಮಿಸಿದ್ದಾರೆ. ಆ ಶಾಲೆ ಪ್ರಾರಂಭೋತ್ಸವದ ಆಹ್ವಾನ ಪತ್ರಿಕೆಯನ್ನ ನಮ್ಮ ಅವಗಾಹನೆಗೆ ತಂದಿದ್ದಾರೆ. ಅವಗಾಹನೆ ಅಂದ್ರೆ ಅರ್ಥವಾಗುತ್ತೇನ್ರೋ? ನಮ್ಮ ಗಮನಕ್ಕೆ ತಂದಿದ್ದಾರೆ ಅಂತ ಅರ್ಥ.
ಅರ್ಥವಾಯ್ತೇ? ಸದಸ್ಯರೇ, ಓದಿ ಇದನ್ನ. ಅಧ್ಯಕ್ಷರೇ, ಇದೆಲ್ಲ ಪಠಿತ ಹೋದಲ್ಲ. ಪ್ರಿಯ ಮಿತ್ರ ರಘುವಿಗೆ ಸಪ್ರೇಮ ವಂದನೆಗಳು. ಗೆಳೆಯ, ಈ ಪತ್ರ ನಿನಗೂ ಮತ್ತು ನನ್ನ ಪ್ರೀತಿಯ ಸ್ನೇಹಿತರಾದ ಗೋವಿಂದ, ಗಣೇಶ, ವೇದವ್ಯಾಸ, ರುಕ್ಮಾಂಗವರವರೆಗೂ ಸೇರಿ ಬರೆಯುತ್ತಲಿದ್ದೇನೆ. ನಾನು ನಿಮ್ಮಿಂದ ಇಷ್ಟು ದೂರದಲ್ಲಿದ್ದರು ಮನಸ್ಸು ಮಾತ್ರ ಸದಾ ನಿಮ್ಮ ಬಳಿಯಲ್ಲಿಯೇ ಇದೆ. ಪ್ರತಿನಿತ್ಯ ನಿಮ್ಮೊಡನೆ ಆಡಿ ಕುಣಿದ ನಲಿದ ಆ ದಿನಗಳು ಮನಸ್ಸಿನಲ್ಲಿ ಮೂಡುತ್ತಿರುತ್ತವೆ. ನಿಮಗೊಂದು ಸಂತೋಷ ಸಂಗತಿಯನ್ನು ತಿಳಿಸುವ ಆತುರದಿಂದ ಈ ಪತ್ರ ಬರೆಯುತ್ತಿದ್ದೇನೆ. ಆ ಸಂತೋಷ ಸಂಗತಿ ನಿಮಗೆ ಆಶ್ಚರ್ಯವೂ ಆಗಬಹುದು, ಇದು ಸಾಧ್ಯವೇ ಎನಿಸಬಹುದು. ಓಹೋ, 2 ಬ್ರಾಂಚ್ ಓಪನ್ ಮಾಡ್ತಾನೆ ಅಂತ ಕಾಣುತ್ತೆ. ಬಂಡಿಕೇರಿಲೊಂದು, ಹಳ್ಳದಿಕೇರಿಲೊಂದು. ಗುಡ್ ಗುಡ್. ಆದಷ್ಟು ಜಾಗ್ರತೆ. ಈ ಪತ್ರ ಕಂಡ ಕೂಡಲೇ ನಮ್ಮ ಊರಿಗೆ ತಪ್ಪದೇ ಬರಬೇಕು. ಬರದೇ ನೀವಿರದಿದ್ದರೆ ಆ ಸಮಾರಂಭ ಕಳೆಗಟ್ಟುವುದಿಲ್ಲ. ಯಾವ ಕಾರಣದಿಂದಲೇ ಆಗಲಿ ಬರದೇ ಇರಬೇಡಿ. ಈ ಮಿತ್ರನನ್ನು ಮರೆಯಬೇಡಿ. ಇದರ ಜೊತೆಯಲ್ಲಿ ಆಹ್ವಾನ ಪತ್ರಿಕೆ ಇದೆ. ಪತ್ರಿಕೆ ಹಾಕ್ಬೇಕಲ್ಲ. ಕಾಸಿ ಇಷ್ಟು ದಿನ ನಿಮ್ ಜೊತೆಲಿ ಸೇರ್ಕೊಂಡು ಹುಚ್ಚೆದ್ ಕುಣಿತಿದ್ದ. ಊರ್ಗ್ ಹೋದ್ಮೇಲಾದ್ರೂ ಬುದ್ಧಿವಂತಲ್ಲ. ನಮಗೂ ಬಂತು. ಹಾಗಾದ್ರೆ ಮದ್ವೆಗೆ ಒಪ್ಕೊತೀಯ ರಘು? ಅದಲ್ಲಮ್ಮ ನಾನು ಹೇಳಿದ್ದು, ಇಂಥ ಮಿತ್ರದ್ರೋಹಿಗಳನ್ನ ನಂಬಾರದು. ನಮಗೂ ಬುದ್ಧಿ ಬಂತು ಒಂದೇ. ಹಾಗಾದ್ರೆ ನಾವೆಲ್ಲ ಶುಕ್ರವಾರನೇ ಹೊರಬೇಕು. ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಕಾಶಿ ಮದುವೆಗೆ ಕಣೋ. ಇಂಪಾಸಿಬಲ್. ವ್ಯಾಯಾಮ ಶಾಲೆ ಮೆಂಬರ್ಸ್ ನಾವಲ್ಲಿ ಕಾರ್ಯಗಳು ಅಂದ್ರೆ ಏನು? ಅಂಥ ಸ್ನೇಹಿತ ಮದ್ವೆಗೆ ಹೋಗ್ದಿದ್ರಾಗತ್ಯೆ. ಹೌದು. ಮದುವೆನ ಲಗ್ನ ಪತ್ರಿಕೆ ಕೂಡ ಕೈಯಲ್ಲಿ ಮುಟ್ಟಬಾರ್ದು. ಸಾಕ್ ಸುಮ್ನೆ ಇರೋ. ಮದ್ವೆಗೆ ಹೋದ್ರೆ ಯಾರಾದ್ರೂ ಸಿಡ್ಕೊಂಡ್ಬಿಡ್ತಾರೇನು? ಹಾಗಲ್ಲ, ಮದುವೆ ಮನೆ, ಅಲ್ಲಿ ಹಸೆ ಮನೆ, ಹೆಣ್ಣು ಮಕ್ಕಳ ಚಿತಾವಣೆ, ಗಂಡು ಹೆಣ್ಣಿನ ಉರುಟಣೆ, ಕುಡಿನೋಟದ ಕಣೆ, ಹೃದಯಕ್ಕೆ ನಾಡಿತನೆ. ರಘುವಿನ ಹಣೆ ಹಣೆ ಬರಹ ಏನಾಗುವುದೋ ಏನೇ. ನಿಮ್ಗೆ ಅಷ್ಟು ಜಿತಿಗಿಲ್ದ ಮನಸ್ಸಿಟ್ಕೊಂಡು ನಮ್ಮ ಸಂಘದ ಸದಸ್ಯರ ಮನಸ್ಸನ್ನ ಜಿತವಿಲ್ಲ ಅನ್ಬೇಡಿ. ನಮ್ಮದು ಬಿಡಿ, ನಮ್ಮ ಅಧ್ಯಕ್ಷಣೆ ತಗೊಳ್ಳಿ. 60 ಅಫ್ಸರೀರು ಅಹೋರಾತ್ರಿ ಅವರ ಮುಂದೆ ಅಭಯ ಮಾಡಿದ್ರು ಅಷ್ಟು ಇಷ್ಟು ಏನು ಒಂದಿಷ್ಟು ಕೂಡ ಅಣಕದಂತಹ ಮನಸ್ಸಿನ. ನಿಮ್ಮ ಸಮಾನ ಸಂತೋಷ ಸ್ವೀಕರಿಸ್ತೀವಿ. ಪ್ರಮೀಳ ರಾಜ್ಯಕ್ಕೆ ಹೋದ್ರು ಪ್ರಮಾದದಲ್ಲಿ ಪ್ರಯಾಸ ಮಾಡ್ಕೊಂಡು ಬರೋರು ನಾವು. ಏನು ಧೈರ್ಯ ನಮ್ಮನ್ನು ಲೀಡ್ ಮಾಡು, ಗೈಡ್ ಮಾಡು. ಜೈ ಬಜರಂಗ ಬಲಿ, ಜೈ ವಜ್ರಾಂಗ ಬಲಿ. ನಡೆಯಿರಿ ಮೈಸೂರಿಗೆ ಹೋಗೋಣ, ಮದುವೆಗೆ ಬಾಯ ಹಾಕೋಣ ಲಾಡುವಿಗೆ. ಸದಾಶಿವನಿಗೆ ಅದೇ ಧ್ಯಾನ, ಲಾಡು ಚಿರೋಟಿ. ಥ್ಯಾಂಕ್ ಯು. ಏನಗಾದಿ ಏನಪ್ಪ, ಸದಾ ಶಿವನಿಗೆ ಅದೇ ಧ್ಯಾನ, ಲಾಡು ಚಿರೋಟಿಗಿಂತ ಹೆಚ್ಚಪ್ಪ. ನುಂಗುವಂತೆ ನಡಿಯಪ್ಪ. ಥ್ಯಾಂಕ್ ಯು. ದುಡ್ಡು ಬೇಕಾಗಿತ್ತು. ಎಷ್ಟು? 100. ಯಾವ? ಮೈಸೂರಿಗೆ ಹೋಗ್ಬೇಕಾಗಿತ್ತು. ಏನ್ ಸಮಾಚಾರ? ಕಾಶಿ. ಕಾಶಿ? ಅದೇ ಕಾಶಿದಕ್ಕೆ. ಏನ್ ಕಾಶಿದಕ್ಕೆ? ಅದೇಪ್ಪ ಕಾಶಿದು ಮದುವೆ ಅಂತ ಹೇಳಿದ್ರೆ ನಿನ್ನ ಬ್ರಹ್ಮಚರ್ಯ ವ್ರತಕ್ಕೆ ಅಂತಲೋ ಅವಿವೇಕಿ. ನಿಮ್ಮ ಅಮ್ಮನ ಹತ್ರ ಒಂದು HMT ರಿಸ್ಟ್ ವಾಚ್ ಕೊಟ್ಟಿದ್ದಾನೆ, ಅದನ್ನ ಕಾಶಿ ಪ್ರೆಸೆಂಟ್ ಮಾಡ್ಬಿಡು. ಸರಿ. ರಘು, ಮದುವೆಯಿಂದ ಹಿಂದಿರುಗಿ ಬರೋ ಅಷ್ಟರಲ್ಲಿ ಮನಸ್ಸನ್ನು ಬದಲಾಯಿಸಿ ನೀನು ನಾವೆಲ್ಲ ಮದುವೆ ಮಾಡ್ಕೊಳ್ಳೋ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ ಮಾವಯ್ಯ. ಆಹಾ, ನೀವೆಲ್ಲ ಭೀಷ್ಮಾಚಾರ್ಯರ ಪ್ರೇತಗಳು. ಮೊನ್ನೆ ಪಿಕ್ನಿಕ್ಗೆ ಹೋಗಿದ್ದಾಗ ನೀವು ರೋಹಿಣಿ ಸುಂದ್ರಿ ಹಾಡ್ತಾ ಕುಣಿತಾ ಇದ್ದದ್ದು ನಾನೇನ್ ನೋಡ್ಲಿಲ್ಲ ಅಂತ ತಿಳ್ಕೊಂಡ್ರೇನ್ರೋ? ಇಡಿಯಟ್ಸ್. ಮಾತಾಡ್ಬಿಡಿ ನನ್ನ. ನೀನೇ ಹಾಗಂದ್ಬಿಟ್ರೆ ನಾವೆಲ್ಗಪ್ಪ ಹೋಗೋದು ರಘು? ವಿನೋದಕ್ಕೆ ಹತ್ರ ಹೋಗಿದ್ದೆ ತಪ್ಪೆ, ಸರಸಕ್ ಮಾಡಿದ್ದೆ ತಪ್ಪೆ, ಬೇಸರಕ್ಕೆ ಹಾಡು ಹೇಳಿದ್ದೆ ತಪ್ಪೆ, ಸಂತೋಷ ಕೈ ಮುಟ್ಟಿದ್ದೆ ತಪ್ಪೆ. ನಿಮ್ಮದೇನು ತಪ್ಪಿಲ್ಲ ಕಂಡ್ರು, ನಿಮ್ಮ ನಂಬದೇ ನೋಡಿ ನಾನು. ಅದು ತಪ್ಪು. ನಾವೇನ್ ಕಾಶಿಯಾಗಿ ನಂಬಿಕೆ ದ್ರೋಹ ಮಾಡೋರಲ್ಲ. ನನಗೆಲ್ಲ ಗೊತ್ತಿದೆ. ಪ್ಲೀಸ್ ಗೆಟ್ ಔಟ್. ನೀನು ಗೆಟ್ ಔಟ್ ಅಂತಾನೆ ಇರ್ತೀಯಪ್ಪ, ಹಾಗಂತ ನಾವು ಹೋಗೋಕ್ಕಾಗತ್ತೆ? ರಘು, ನಾವ್ ಹೆಂಗಸರು ಕಂಡ್ರೆ 3 ಮಾರದ ಹಾರ ಬಿಟ್ರೆ ನೋಡಿದ ಗಂಡಸರು ನಮ್ಮನ್ನ ಹೇಳಿ ಅನ್ನಲ್ವೇ? ಕರೆಕ್ಟ್. ಹೆಂಗಸರು ದೂರ ಇಡೋ ದೊಡ್ಡ ಸ್ಕೆಲ್ಲ. ಅವ್ರು ನಮ್ಮ ಜೊತೆಲೇ ಇದ್ರು ನಮ್ಮತನ ನಾವು ಉಳಿಸ್ಕೊಳ್ಳೋದು ವ್ಯವಹಾರ ತಿಳ್ದವ್ರ ಲಕ್ಷಣ. ನಿನ್ನ ತಲೆ ಹಾಲು ಡಿಕಾಕ್ಷನ್ ಸೇರಿದ್ರು ತಂತನ ಉಳಿಸ್ಕೊಳಕ್ಕಾಗತ್ತೇನು? ಬೆರ್ತ ಕಾಫಿ ಆಗುತ್ತೆ. ಕುಡಿಯೋದಕ್ಕೆ ರುಚಿಯಾಗಿರುತ್ತೆ. ಏನಂತೆ? ಕಾಫಿ ಕಾಫಿ. ನೋ ರಘು,
ಇದೊಂದ್ ಸತಿ ನಮ್ಮನ್ನು ಕ್ಷಮಿಸ್ಬಿಡು. ಇನ್ನೊಂದ್ ಸತಿಯಿಂದ ನೀನ್ ಹಾಕಿದ ಗೆರೆ ದಾಟಲ್ಲ. ನನಗೆ ನಿಮ್ಮೇಲೆ ನಂಬಿಕೆ ಇಲ್ಲ. ಹೋಗ್ಲಿ, ನಿನಗೆ ನಿಮ್ಮಲ್ಲಿ ನಂಬಿಕೆ ಇದೆ ತಾನೆ? ಧಾರಾಳವಾಗಿ ಹೋಗಪ್ಪ, ತಗೊಂಡ್ ಬಾ. ತಂದ್ಬಿಡ್ಲೆ? ಸರಿ. ನಮ್ಮ ಮಾರುತಿ ವ್ಯಾಯಾಮ ಶಾಲೆಯ ಸಂಸ್ಥಾಪಕರು, ಸಂಚಾಲಕರು, ಅಧ್ಯಕ್ಷರು, ಪೋಷಕರು, ಸಮಸ್ತರು ಆದ ಶ್ರೀ ಗುಡಿಬಂಡೆ ಭೀಮರಾವ್ ರಘುರಾಮಚಂದ್ರ PSc ಅವರು ಗೃಹಸ್ಥಾಶ್ರಮ ಸ್ವೀಕರಿಸುವವರೆಗೂ ಅವರ ಅನುಯಾಯಿಗಳಾದ ಈ ಕೆಳಕಂಡ ನಾವುಗಳು ಮದುವೆಯಾಗುವುದಿಲ್ಲ. ಸೈನಾಕು ಮೊದಲು ದೊಡ್ಡವರೇ ಮೊದಲು ಸಣ್ಣವರಾಗಬೇಕು. ಗಣೇಶ ರಾವ್ PUC 3 ಸಲ ದಂಡಯಾತ್ರೆ. ಗಜ್ನಿ ತಮ್ಮದು. ನಿನ್ನ ಸೂಚನೆಗೆ ನನ್ನ ವೇದನೆ ಅನುಮೋದನೆ. ಗೋವಿಂದರಾವ್ AMIE. ಅದ್ಯಾವಾಗ AMIE ಓದಬೇಕು ಅಂತ ಆಸೆ. ಬ್ರಾಕೆಟ್ ಅಲ್ಲಿ ಹಾಕೋ, ಡಿಸೈರ್ ಟು ರೀಡ್. ಈಗ ನಂಬಿಕೆ ಬಂತ ನಮ್ಮಲ್ಲಿ. ಹೋಗೋಣ ಮದುವೆಗೆ. ಮೈಸೂರು ಮದುವೆಗೆ ಹೋಗಿ ಮರ್ಯಾದೆ ತೆಗಿಯೋಣ ಅಂತಿದ್ದಾರೆ ಗಣೇಶ. ಅಲ್ಲೇನಾ? ಹೌದು ಗೋವಿಂದ, ಹೌದು. ಬೇಗ ಪಂಚಾಯತಿ ಮಾಡ್ತಾನೆ ಕೂತಿರಲ್ರ. ರಘು ಅನ್ನ ಕಾಂತ ಬರ್ದಿದ್ದಾನೆ. ಏನಂತೆ? ನೀವೆಲ್ಲ ಮೈಸೂರಲ್ಲಿ ಅವ್ರ ಮನೇಲೆ ಹೇಳ್ಕೋಬೇಕಂತೆ. ಇಷ್ಟು ಜನನು? ಏನೀಗ ಇರೋರಿಬ್ರು, ಅವನು ಅಡಿಗೆವನು. ಮನೆಯವರೆಲ್ಲ ತಪ್ಪೆ. ಲಕ್ಷ್ಮಿ ಮಕ್ಳಿಗೆ ಕರ್ಕೊಂಡು ತೋರ್ ಮನೆಗೆ ಹೋದ್ಲ. ಸದ್ಯ ಒಳ್ಳೇದೇ ಆಯ್ತು. ಹೋದ್ಸಲ ಮಾಡಿದ ಹಾಗೆ ಅವ್ನು ನೋಡ್ದೆ ನನ್ ನಿಷ್ಠು ಹಾಕಂದಿಟ್ರೆ ನಾ ಸುಮ್ಮನೆ ಇರೋದಿಲ್ಲ. ಡೋಂಟ್ ವರಿ ಅಷ್ಟೇ, ನಾವಿನ್ನು ಮತ್ತೆ ನಿನ್ನ ತಪ್ಪದೆ ಭೇಟಿ ಮಾಡಿಸ್ತೀನಿ. ನೀವೇನು ಹೊರಡ್ತಿರಲ್ಲ ಹೀಗೆ ಹರಟೆ ಹೊಡಿತಾ. ಎಲ್ಲ ಆಗ್ತಕ್ರ ನಡವಳಿಕೆ ಗೊತ್ತಿಲ್ಲ, ಏನೂ ಇಲ್ಲ. ನಾನು ಹೋಗ್ಬರ್ತೀನತ್ತೆ. ಏನಾಯ್ತಮ್ಮ? ಎಲ್ಲೋ ಕೆಂಪಿರ್ಬೇಕು, ಹಚ್ಚಿರ್ಬೇಕು. ನಾನ್ ಬರ್ತೀನಿ. ಒಂದು ಎರಡು ಮೂರು ಹಾಡು ಹಾಡು. ದೊರಮೆ ಪಾವುಸಾಲಾಸಿ ಸಾರಿಗಮ ಪದಾನಿ ತೇನ ಸಬ ಸಬ ತೇನ ತೇನ ಸಬ ಸಬ ತೇನ ತೇನ ಸಬ ಸಬ ತೇನ ತೇನ ಸಬ ಸಬ ತೇನ. ಬಲು ಅಪರೂಪ ನಮ್ ಜೋಡಿ, ಎಂಥ ಕಚೇರಿಗೂ ನಾವ್ ರೆಡಿ. ಬಲು ಅಪರೂಪ ನಮ್ ಜೋಡಿ, ಎಂಥ ಕಚೇರಿಗೂ ನಾವ್ ರೆಡಿ. ಬೇಗಡೆ ರಾಗ ಪಾಡಿ ಬೀಟಿಲ್ ನಾವ್ ಹಾಡಿ, ಶೇಕ್ ಕುಣಿಯೋದ್ ನೋಡಿ ದಯ ಮಾಡಿ. ಬೇಗಡೆ ರಾಗ ಪಾಡಿ ಬೀಟಿಲ್ ನಾವ್ ಹಾಡಿ, ಶೇಕ್ ಕುಣಿಯೋದ್ ನೋಡಿ ದಯ ಮಾಡಿ. ಬಲು ಅಪರೂಪ ನಮ್ ಜೋಡಿ, ಎಂಥ ಕಚೇರಿಗೂ ನಾವ್ ರೆಡಿ. ಅಮೆರಿಕದಲ್ಲಿ ಬೀಟಲ್ಸ್ ಹಾಡಲು ಕುಣಿಯಲಾರದೆ ಓಡಿದರು. ಲಂಡನ್ನಲ್ಲಿ ಶೇಕ್ಸ್ ಮಾಡಲು ಹೆಣ್ಣುಗಳೆಲ್ಲ ನೋಡಿದರು. ಅಮೆರಿಕದಲ್ಲಿ ಬೀಟಲ್ಸ್ ಹಾಡಲು ಕುಣಿಯಲಾರದೆ ಓಡಿದರು. ಲಂಡನ್ನಲ್ಲಿ ಶೇಕ್ಸ್ ಮಾಡಲು ಹೆಣ್ಣುಗಳೆಲ್ಲ ನೋಡಿದರು. ಕುಣಿಗಲ್ಲಿ ಕಚೇರಿ ಮಾಡಲು ಕಂಗಾಲಾಗಿ ಬೆದರಿದರು. ಎನ್ನ ಪಟ್ಟಣದ ಸೋದರರೆಂದರೆ ಸಂಗೀತಗಾರರೇ ನಡುಗುವ ಸಬ ಸಬ ತೇನ ತೇನ ಸಬ ಸಬ ತೇನ ತೇನ
ಬಲು ಅಪರೂಪ ನಮ್ ಜೋಡಿ ಎಂಥ ಕಚೇರಿಗೂ ನಾವ್ ರೆಡಿ ರಾಗವ ಹಾಡಿ ಮಳೆಯನು ಕರೆದ ಮಹಾಪುರುಷರ ಕಥೆಯುಂಟು ತಾಳದಿಂದಲೇ ದೀಪ ಉರಿಸಿದ ದಿವ್ಯ ಪುರುಷರು ಹಿಂದುಂಟು ರಾಗವ ಹಾಡಿ ಮಳೆಯನು ಕರೆದ ಮಹಾಪುರುಷರ ಕಥೆಯುಂಟು ತಾಳದಿಂದಲೇ ದೀಪ ಉರಿಸಿದ ದಿವ್ಯ ಪುರುಷರು ಹಿಂದುಂಟು ಹಾಡಲು ಹಾಡಿ ಮನದಿ ಭಯ ತಂದವರು ಎಲ್ಲುಂಟು ಚನ್ನಪಟ್ಟಣದ ಸೋದರರೆಂದರೆ ಲೋಕಕ್ಕೆಲ್ಲ ದಿಗಿಲುಂಟು ಬಲ್ಲಪ್ಪ ರೂಪ ನಮ್ ಜೋಡಿ ಎಂಥ ಕಚೇರಿಗೂ ನಾವ್ ರೆಡಿ ಬಲ್ಲಪ್ಪ ರೂಪ ನಮ್ ಜೋಡಿ ಎಂಥ ಕಚೇರಿಗೂ ನಾವ್ ರೆಡಿ ಬೇಗಡ ರಗಪಡಿ ಬೀಟು ನಾವು ಹಾಡಿ ಶೇಕ್ ಬೇಗಡ ರಗಪಡಿ ಬೀಟು ನಾವು ಹಾಡಿ ಶೇಕ್ ನೋಡಿ ದಯ ಮಾಡಿ ಬಲ್ಲಪ್ಪ ರೂಪ ನಮ್ ಜೋಡಿ ಏನು ಬಾ ನೀನೇನು ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆಲ್ಲ ಹೇಳ್ತಾ ಇದ್ವಿ ಬಿಸಿ ಬೇರೆ ಕಾಫಿ ಕೊಡು, ಹಾಗೆ ಒಂದು ಗ್ಲಾಸ್ ಕೊಡು. ಅರೆ ನರಸಿಂಹ, ನೀನ್ ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಅಮ್ಮನಿಗೆ ಹೇಳ್ಬಿಡು, ಮರಿಬೇಡ. ಅಯ್ಯೋ, ಟ್ರೈನ್ ಹೋಗ್ತಾ ಇದೆ, ನಾನು ಬರ್ತೀನಿ. ಅಯ್ಯೋ, ಬಾಯ್. ಜೈ ಭಜರಂಗ ಬಲಿ. ಏನಿಲ್ಲ, ನೀರು ನೀರು ಕೊಡ್ರ ಡ್ರೈವ್ ಇಟ್ಬಿಡ್ಲೆ ಏನಂತ ಮಟ್ಟಿಗ ನೀರು ನೀರು ನಕ್ಷತ್ರ ಕುಡಿತಂತೆ. ಓ ಸಾರಿ ಮೇಡಮ್, ಕುಡೀರಿ ನನ್ಗಿಡ ನೀರು. ಅವ್ನು ಕುಡಿಯಲ್ಲ. ಹೋಗ್ಲಿ, ನೀವೇ ತಗೊಂಡು ಕೊಡಿ. ನಿಡ್ರಮ್ಮ, ನಾನು ಮುಟ್ಟು ಕೊಡಿಸ್ತೇನೆ. ಅಯ್ಯೋ ಅಯ್ಯೋ. ಗಂಡಸು ನಾನು ಮುಟ್ಟಿರೋದು. ಕಡಬ ನೋಡ್ಕೊಂಡು ನಡಿಯೋ. ಎಷ್ಟಕ್ಕೆ ಬರ್ತೀಯ?
ಗೋಡೆಗೆ ಬಿಡಿ, ಗೋಡೆಗೆ ಬಿಡಿ, ಹೊಸ ಪಿಲ್ಲರಿ ಗಾಬರಿ ಮಾಡ್ಬೇಡ್ರಿ ನಮಗೆ ಎದುರಿಗೆ. ಅಯ್ಯೋ 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 ಅಯ್ಯೋ, ಅರೆ ಗೋಡೆಗೆ ಹೋಯ್ತು, ಕುದುರೆಗೆ ಮುರಿದೋಯ್ತು, ಯಜಮಾನ್ರಿಗೆ ಯಾರು ಹೇಳೋರು 150 ರೂಪಾಯಿ ರಿಪೇರಿಗೆ ಆಯ್ತದೆ. ನಾನು ಕೊಡ್ತೀನಿ, ಸುಮ್ಮನೆ ಗಾಡಿ ಸರಿ ಸ್ವಾಮಿ, ನಮಸ್ಕಾರ ಸ್ವಾಮಿ. ಬರ್ತಿದೀವಲ್ಲ, ಬನ್ನಿ ಬನ್ನಿ ಬನ್ನಿ. ಮಾಡಿ ಮೇಲ್ಗಡೆ ರೂಮ್ ಇದೆ ನಡಿ. ಓಹೋ ಅದು, ಹಾ ಅಲ್ಲೇ ಅಲ್ಲೇ. ಬರ್ತೀನಿ ಅಂತ ಗೊತ್ತಿದ್ರೆ ನಮ್ಮ ಗಾಡಿಲೇ ಬರಬಹುದಾಗಿತ್ತಲ್ಲ. ನಮ್ಮ ಗಾಡಿ ವಿಷಯಕ್ಕೂ ಇವ್ರ ಜೊತೆ ನಾವು ಬರಬಹುದಾಗಿತ್ತಲ್ಲ. ಗೋವಿಂದ, ಗಣೇಶ, ಏನು ಎಲ್ಲ ಹೋಗೋಣ. ಅದೇನ ಅವನ್ನ ಹಾಗೆ ನೋಡ್ತಾ ಏನಿಲ್ಲ, ಬರ್ರಿ. ನೀನ್ ಈ ರೀತಿ ಮಂಜನಗಡ್ಡೆ ವಿಶ್ವಾಮಿತ್ರ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಾಳೆ ನಿನಗೂ ಒಂದು ಹೆಣ್ಣಿನ ಪರಿಚಯವಾಗ್ಲಿ, ಅವಳ ಜೊತೆಲಿ ಸಲಿಗೆ ಎಂದಿರೋ ಅವಕಾಶವಾಗ್ಲಿ, ಆವಾಗ ನಿಜವಾದ ಸಂಗತಿ ಗೊತ್ತಾಗುತ್ತೆ. ಕಾಶಿ, ನಾನೇ ನಿನ್ನ ಹಾಗೆ ಗಟ್ಟಿ ಮನಸ್ಸಿಲ್ದವನು ಅಂತ ತಿಳ್ಕೊಂಡ್ಬಿಟ್ಟೇನು? ನುಡಿದಂತೆ ನಡೆಯವನು, ಆಡದಂತೆ ಮಾಡಿ ತೋರ್ಸವನು. ಜ್ಞಾಪಕ ಇಟ್ಕೋ, ಇವತ್ತಿನ ತಾರೀಕು ಸ್ವರ್ಗಲೋಕದ ಅಪ್ಸರೆ, ನಾಟ್ಯ ಚತುರೆ, ಊರ್ವಶಿಯೇ ಸಾಕ್ಷಾತ್ತಾಗಿ ಬಂದು ಎದುರಿಗೆ ನಿಂತು ರಘು ಬಾ ಅಂತ ಹಲ್ಲಲ್ಲಿ ಕಿರಿದ್ರು. ಕಣ್ಣೆತ್ ಕೂಡ ನೋಡವನಲ್ಲ ಈ ರಘು. ಜೈ ಭಜರಂಗ ಬಲಿ. ಏನ್ ಸೀತಾ? ಹಿಂದ್ಗಡೆ ಬಾವಿ ಹತ್ರ 10 ನಿಮಿಷ ಹೆಂಗಸ್ರಿ ಯಾರು ಓಡಾಡಬಾರ್ದು ಅಂತ ಹೇಳಿದ್ದೀನಿ. ನಿಮ್ಮ ಸ್ನೇಹಿತರು ಧಾರಾಳವಾಗಿ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ಬೋದು ಅಂತ ಹೇಳಿ. ನೋಡ್ಯ ರಘು, ಇವಳು ನಮ್ ಚಿಕ್ಕಮ್ಮನ ಮಗಳು ಸೀತಾ. ನೋಡಿದ್ದೀನಿ. ಇವ್ರ ತಂದೆ ಗೊತ್ತು. ಮಿಸ್ಸಿತಾ ದೇವಿ. ನಮ್ ರಘು ಆ ವಾಲ್ಮೀಕಿ ಸುಪು. ಕಾಶಿ, ಈಗ ಒಂದು ವಿಷಯ ಇತ್ಯರ್ಥವಾಗ್ಲೇಬೇಕು. ಏನು? ತಕ್ಷಣ ನಿನ್ ಮದುವೆ ನಿಂತು ಹೋಗ್ಬೇಕು. ಏನು ಹುಡುಗಾಟ ಆಡ್ತಿದ್ದೀರೇನ್ರಿ? ನಾವು ಈ ಮದುವೆನ ಸ್ಟಾಪ್ ಮಾಡಕ್ಕೆ ಬಂದಿದ್ದು. ಹೌದೇನ್ರು? ಹಾಗಂತ ಹೇಳ್ತಾ ಇದ್ದಾನೆ ಗೋವಿಂದ. ಅಯ್ಯೋ ಪಾಪಿಗಳ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಕೊಂತಾರೆ ದೊಡ್ಡವರು. ನೀವು ನೋಡಿದ್ರೆ 1000 ಸುಳ್ಳು ಹೇಳಿ ನಿನ್ ತಲೆ. ಕಡೆದಾಗ ಹೇಳ್ತಾ ಇದ್ದೀನಿ ಕಾಶಿ, ನೀನ್ ಈ ಉತ್ಸವ ನಿಲ್ಲಿಸ್ತೀಯ ಇಲ್ವೋ? ಹುಡುಗಿ ಬಾಳ್ ಹಾಳು ಮಾಡಿ ಮನೆಯವ್ರ ಮರ್ಯಾದೆ ಬೀದಿ ಪಾಲ್ ಮಾಡು ಅಂತ ಹೇಳ್ತಿದ್ಯಾ ರಘು? ದೇಶಕ್ಕೋಸ್ಕರ ಅವನು ಹೊರಟಿರೋದು ದೇಶ ಸೇವಾ ಕಾರ್ಯಕ್ಕಾಗ್ತಾನೆ. ಭಾರತ ದೇಶದಲ್ಲಿ ತರುಣರ ಸಂಖ್ಯೆನ ಹೆಚ್ಚೋದಕ್ಕೋಸ್ಕರ. ರಘು, ಮದ್ವೆ ಮುಗಿಲೆಯ ನಿಧಾನ ಕೂತ್ಕೊಂಡು ಮಾತನಾಡೋದ್ರಾಯ್ತು. ಗೋವಿಂದ, ಗಣೇಶ, ನಡೀರೋ ಊರಿಗೆ. ರಘು, ಏನಿದು ಹುಡುಗಾಟ? ಕಾಶಿ, ನಿನ್ ದಾರಿಗೆ ನಾನು ಅಡ್ಡ ಬರೋಲ್ಲ, ನನ್ನ ದಾರಿಗೆ ನೀನ್ ಅಡ್ಡ ಬರಬೇಡ. ನಡೀರೋ ಸಾಮಾನ್ಯ ತಗೊಂಡ. ಏನಪ್ಪ ರಘು, ಯಾವಾಗ ಬಂದೆ? ಈಗ ತಾನೇ ಬಂದೆ. ಮನೆ ಕಡೆ ಎಲ್ಲ ಹುಷಾರ್ತಾನೆ? ಎಲ್ಲ ಹುಷಾರೇ. ಹೇಳಿ ಹೇಳಿ, ಮುಖ ತೊಳ್ಕೊಂಡು ತಿಂಡಿ ತಿನ್ನೋರಂತೆ. ಇವನು ಊರಿಗೆ ಹೋಗ್ಬೇಕಂತೆ. ಚೆನ್ನಾಗಿದೆ. ಅಲ್ಲ, ಮದುವೆಗೆ ಬಂದು ಯಾವ ಊರಿಗೆ ಹೋಗ್ಬೇಕಂತೆ? ಅಲ್ಲ ರಘು, ಅಲ್ಲ ಕಾಶಿ ಮದುವೆನ ಒಳ್ಳೆ ಹುಡುಗಯ್ಯ. ನೋಡು ರಘು, ಮದುವೆ ಸಾಂಗೋ ಪಾಂಗೋ ಮುಗಿಯೋ ತನಕ ನೀನು ಮನೆ ಬಿಟ್ಟು ಕದವ ಆಗಿಲ್ಲ.
ರೆಡಿ ಮಾಡ್ಕೊಳ್ಳಿ, ಬರ್ತೀನಿ ನಾನು. ರಘು 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 ಮುಹೂರ್ತ ಟೈಮಲ್ಲಿ ಏನೇ ಮಾಡ್ತಾ ಇದೀಯಾ? ಬಾಬಾ ಕಾಶಿಯಲ್ಲೇ ಇದ್ದಾನೆ ತಾನೆ? ಇದಾನೆ, ಅವನ್ ಮದುವೆ ಆಗೋಳು, ಅವಳು ಇದ್ದಾಳೆ. ಪುರೋಹಿತರು, ಅವರಿಲ್ಲದೆ ಹೇಗೆ? ತಾಳಿ, ತಾಳಿ, ಚಪ್ರ, ಓಲ್ಗ, ಮಂತ್ರಾಕ್ಷಿ ಎಲ್ಲ ಇದೆ. ಸರಿ ಬಿಡು, ಮತ್ತೆ ನಿನಗೂ ನನಗೂ ಇನ್ನಲ್ಲೇನಿದೆ ಕೆಲಸ? ಅಲ್ಲಯ್ಯ, ಅಲ್ಲಿಂದ ಇಲ್ಲಿಗೆ ಬಂದು ಮುಹೂರ್ತ ಟೈಮಲ್ಲಿ ಇಲ್ಲ ಅಂದ್ರೆ ಏನ್ ತಿಳ್ಕೊತಾರೆ? ಬೇಕಾದ್ರೆ ಬಾ, ಕಣ್ಣು ಮುಚ್ಕೊಂಡು ಕೂತಿರ್ತಂತೆ. ಗಣೇಶ, ಯು ಪ್ಲೀಸ್ ಗೆಟ್ ಔಟ್. ರಘು, ಸ್ವತಂತ್ರ ಯುಗ. ರಂಗಬಲಿ